ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಮೊದಲನೇದಾಗಿ ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾನೆ ಇದ್ದೆ. ಸ್ಟಾರು 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 ನಾವೆಲ್ಲ ಆಕ್ಚುಲಿ ಆಗಲೇ ನಮ್ಮ ಊರಲ್ಲೇ ಹೇಳೋದು ನಮ್ಮ ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ. ಸ್ಟಾರ್ಗಿರಿ ಆಗಿದ್ರೆ ಅಚ್ಚುಕಟ್ಟಾಗಿ ಕ್ಯಾರವರಲ್ಲಿ ಕೂತ್ಕೊಂಡು ಮೇಕಪ್ ಹಾಕೊಂಡು ಸನ್ಲಾಕ್ ಹಾಕೊಂಡಿದ್ದೆ. ಈ ಬೇಸಿಗೆಯಲ್ಲಿ ಈ ಸಫರಲ್ಲಿ ಯಾವ ಸ್ಟಾರ್ ಕೂಡ ಹೊರಗಡೆ ರೋಡಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಲ್ಲ. ಎಲ್ಲರಿಗೂ ಅದೇ ಆದಂತ ಒಂದು ಇದಿರುತ್ತೆ, ಕಪ್ಪ ಹಾಕ್ಬಿಡ್ತೀವಿ ಅಂತ. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ಇದು ಮೊದಲನೇ ಎಲೆಕ್ಷನ್ ಏನ್ ಮಾಡ್ತಿಲ್ಲ ನನ್ನ ಅಪ್ಪಗಳಿಗೆ. ಹೆಚ್ಚು ಕಮ್ಮಿ 1 MP ಎಲೆಕ್ಷನ್, 3 MLA ಎಲೆಕ್ಷನ್. ಆಮೇಲೆ ಇವತ್ತು ಅಮ್ಮ ನಿಂತಿದ್ರೆ ಅಂದ್ರೆ ಆಕ್ಚುಲಿ ಅಮ್ಮ ನಿಂತ್ರೆ ನಾನು ಅಪ್ಪಾಜಿ ನೋಡ್ತಾ ಇದ್ದೀವಿ. ಯಾವತ್ತೂ ಅಷ್ಟೇನೆ ಯಾವುದೇ ಅಮ್ಮ ಅವಾಗಲೇ ಮಾತುಗಳು ಸಿಂಪತಿ ಏನಿಲ್ಲ ಇಲ್ಲ. ಆಕ್ಚುಲಿ ಅವ್ರು ಮಾಡೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡೋ ಕೆಲಸಗಳು, ಅವ್ರ ಕೊಡುಗೆಗಳು ಅದನ್ನ ಇಟ್ಕೊಂಡು ಅಷ್ಟೇ ಹೋಗ್ತಾ ಇದೆ ಹೊರತು ನಾವು ಆಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿನ ಮಾಡ್ತಾ ಇದೀವಿ, ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ. ಯಾವುದೇ ಒಂಥರ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗಲಿ ನಾವೇನು ಮಾತಾಡೋಕೆ ಇಷ್ಟ ಇಲ್ಲ. ಆಮೇಲೆ ಆಗ್ಲೇ ಸಾಹೇಬರು ಕೇಳೋದು ಫ್ಯಾನ್ಸ್ಗಳಿಗೆ ಅಂತ ಅಂದ್ಬಿಟ್ಟು, ಖಂಡಿತ ನಾವು ಫ್ಯಾನ್ಸ್ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮ್ಗೆ ಇದನ್ನು ಮಾಡಿ ನೀವು ಅಂತ ಹೇಳೋ ಯೋಗ್ಯತೆ ನಮಗಿಲ್ಲ. ಅವ್ರವ್ರ ಇಷ್ಟ ಮುಖ ಹಾಕ್ಕೊಂಡು ಆ ಮನೆ ಮಕ್ಕಳಾಗಿ ಹೋಗ್ಬಿಟ್ಟು ಅಪ್ಪ ಒಳ್ಳೇದಾಗುತ್ತೆ ಮಾಡಿ ಅಂತ ಕೇಳ್ಕೊಳ್ಳೋದಷ್ಟೇ. ನಾವು ಯಾರಿಗೂ ಅಧಿಕಾರ ಮಾಡೋ ಯೋಗ್ಯತೆ ಆ ಭಗವಂತ ನಮಗೆ ಕೊಟ್ಟಿಲ್ಲ, ನಾವು ಮಾಡೋದಿಲ್ಲ. ಒಂದೇನಂದ್ರೆ ಸುಮ್ಮನಿಂದ ನಿಂತಿರೋದು ಒಳ್ಳೇದಾಗ್ಲಿ, ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ, ಅಪ್ಪಾಜಿ ಅವರ ಅಷ್ಟೂ ಕಾರ್ಯಗಳನ್ನ ಇನ್ನೂ ಹಂಗೆ ಮುಂದಕ್ಕೆ ತಗೊಂಡೋಗಿ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಬಂದಿದ್ದೀವಿ ಅಷ್ಟೇ ಸರ್. ಬೇರೆ ಕೇಳೋದಿದ್ರೆ ಕೇಳಿ.